ಈಗ JDS ಪಕ್ಷಕ್ಕೆ ಏನೋ ಒಂದು ಬಹುಶಃ ಒಂದು ಕಳೆ ಬಂತು ಅಂತ ಯಾಕಂದರೆ ಕಳೆಯಾದ ಮುಖವುಳ್ಳ ಅಂತ ಹುಡುಗ ನಮ್ಮ ಮುಂದೆ ಬಂದಿದ್ದಾನೆ. ಅವನ ಬಹುಶಃ ಒಂದು ವಿಚಾರ ಹೇಳ್ತೀನಿ, ಒಂದು ವಿಚಾರ ನಾನು ಗಮನಕ್ಕೆ ತರ್ತೀನಿ. ಈಗ ಕರ್ನಾಟಕದಂಥವ್ರು ಸಾಮಾನ್ಯ ರೈತ ದೇವೇಗೌಡರು, ಸಾಮಾನ್ಯವಾದಂಥ ರೈತ ದೇವೇಗೌಡ ಬೆಳೆದು ದೊಡ್ಡರಾಗಿ ಪ್ರಧಾನಮಂತ್ರಿ ಆಗಿದ್ದಾರೆ ಅಂದರೆ ನಾವೆಲ್ಲರೂ ಸಂತೋಷ ಪಡಬೇಕಾದ್ದು. ಇದು ಎಲ್ಲ ರಾಜ್ಯಕ್ಕೂ ಈ ಸಂಪತ್ತು ಸಿಕ್ಕಿಲ್ಲ, ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಸಂಪತ್ತು ಸಿಕ್ಕಿದೆ. ಅದೇ ರೀತಿಯಲ್ಲಿ ಅವರ ತದನಂತರ ಅವರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ಸುಮಾರು 2 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ ರೈತರವ. ಬಹುಮಟ್ಟಿಗೆ ಇಲ್ಲಿರ್ತಕ್ಕಂಥ ಎಲ್ಲರ ಸಾಲನೂ ಮನ್ನಾ ಆಗಿದೆ. ಇಂಥ ಕಾರ್ಯ ಯಾರು ಮಾಡಿದ್ದಾರೆ? ಈಗ ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರ, ಗ್ಯಾರಂಟಿ ಜವಾಬ್ದಾರಿ ಇಲ್ಲಂತ ಆಡಳಿತ, ಬಸ್ ಚಾರ್ಜು, ಮದುವೆ ಹೆಂಡತಿಗೂ ಫ್ರೀ, ಸಿದ್ದರಾಮಯ್ಯ ಹೆಂಡತಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ನಿಮ್ಮ ಹೆಂಡತಿಗೂ ಫ್ರೀ. ಜವಾಬ್ದಾರಿ ಮಾತೇನ್ರಿ? ಮಾದೇವಪ್ಗೆ ಏನಾಗಿದೆ? ಸಿದ್ದರಾಮಯ್ಯ ಏನಾಗಿದೆ? ನನ್ನ ಹೆಂಡತಿ ಏನಾಗಿದೆ? ರವೀಂದ್ರ ಪರ ಹೆಂಡತಿಗೆ ಬಸ್ ಚಾರ್ಜ್ ಕೊಡೋಕ್ಕಾಗೋದಿಲ್ಲ ನಮಗೆ. ಬಸ್ ಚಾರ್ಜ್ ಇಂಥ ಜವಾಬ್ದಾರಿ ಒಂದು ಆಡಳಿತ ಮಾಡಿ ಕರ್ನಾಟಕ ರಾಜ್ಯವನ್ನು ಸರ್ವನಾಶ ಮಾಡಿ ಇದು ಗ್ಯಾರಂಟಿ ಸರ್ಕಾರ ಅಂತ ಒಂದು ಹೆಸರು ಗಳಿಸಿ ಇದು ಮುಂದೆ ಹೋಯ್ತು. ಯಾವುದೇ ಒಂದು ಬೆಳೆ ಬರಬೇಕಾದ್ರೆ ಚೆನ್ನಾಗಿ ಭೂಮಿಗೆ ಗೊಬ್ಬರ ಹಾಕ್ಬೇಕು, ಚೆನ್ನಾಗಿ ಕಳಿಬೇಕು, ಆಗಲೇ ಅಂತ ಬೆಳೆ ಚೆನ್ನಾಗಿ ಬರೋದು. ಈಗ ಇವರ ದುರ್ನಡತೆ, ದುರಾಡಳಿತ, ಭ್ರಷ್ಟಾಚಾರ ಎಲ್ಲ ಜನಸಾಮಾನ್ಯ ನೋಡಿ ಗ್ಯಾರಂಟಿ ತಗೊಂತಕ್ಕಂಥ ಹೆಣ್ಣು ಮಕ್ಕಳ ಚೀಮಾರಿ ಆಗ್ತಾ ಇದ್ದಾರೆ. ಇದಕ್ಕಂತ ನಮ್ಗೇನು ಬೇಕು? ಈ ಸಮಯದಲ್ಲಿ ಕೇವಲ ಒಬ್ಬ ಚಿಕ್ಕ ವಯಸ್ಸಿನಂಥವನು, ಎಲ್ಲರಿಗೂ ಪ್ರೀತಿ ಪಾತ್ರವಾದಂಥವನು, ನೋಡಿದ್ರೆ ಕಳೆ ಉಳ್ಳಂಥ ಒಬ್ಬ ನಾಯಕ, ಇಂಥ ನಾಯಕ ನಮಗೆ ಸಿಕ್ಕಿದಾಗ ನಿಜಕ್ಕೂ ಈ ಪಕ್ಷ ಬಲಾಢ್ಯವಾಗಿ ಬೆಳೆಯೋದಕ್ಕೆ ಯಾವುದು ತಪ್ಪೇ ಇಲ್ಲ, ಅನುಮಾನನೇ ಇಲ್ಲ. ನಾವು ಯಶಸ್ವಿಯಾಗಿ ನಮ್ಗೇನು ಮಾಡೋದು ಬೇಡ, ನಮ್ಮ ಪೂರ್ವದರು ನಮ್ಮ ಪಕ್ಷರು ಮಾಡಿರ್ತಕ್ಕಂಥದ್ದು ಜನಗಳಿಗೆ ಮುಟ್ಟಿಸ್ಬೇಕು. 2 ಲಕ್ಷ ರೂಪಾಯಿ ಮನ್ನಾ ಮಾಡಿದ್ದು ಮುಟ್ಟಿಸ್ಬೇಕು. ಆಮೇಲೆ ಒಂದು ವಿಚಾರ, ಆಲಮಟ್ಟಿ ಜಲಾಶಯ 20 ವರ್ಷಗಳ ಕಾಲ ಬಂಡವಾಳ ಇಲ್ಲದ ನಲಿಗೆ ಅಲ್ಲೇ ಇತ್ತು. ದೇವೇಗೌಡರು ಮುಖ್ಯಮಂತ್ರಿ ಆದ ಬಂದಾಗ ಅದಕ್ಕೆ ಬೇಕಾದ ಬಂಡವಾಳ ಹಾಕಿ ಮುಕ್ತಾಯ ಮಾಡಿದ್ರು. ಅದೇ ಟೈಮ್ನಲ್ಲಿ ಉತ್ತರ ಕರ್ನಾಟಕದಲ್ಲಿ ಅನೇಕ ಜನ ಕಬ್ಬು ಬೆಳೆದವರು ಕಬ್ಬು ಒಣಗಿಸ್ತಿದ್ರೆ ಫ್ಯಾಕ್ಟ್ರಿ ಇಲ್ಲ. ಏಕಕಾಲದಲ್ಲಿ 25 ಶುಗರ್ ಫ್ಯಾಕ್ಟ್ರಿಗಳನ್ನು ಮಂಜೂರು ಮಾಡಿದರು. ಹಿಂಗೆ ಇಂಥ ಕಾರ್ಯವನ್ನು ನಮ್ಮ ನಿವೃತ್ತಿ ಮಾಡಿದರು. ಈಗ ಕುಮಾರಣ್ಣನ ಪ್ರತಿಯೊಂದು ರಕ್ತದ ಹನಿನಲ್ಲೂ ರೈತ ಅಂತ ಬಂದಿದೆ. ನಾವೇನಾದರೂ ಒಂದು ದಡ ಮುಟ್ಟಬೇಕಾದ್ರೆ ಕುಮಾರಸ್ವಾಮಿಯನ್ನು ಅಧಿಕಾರಕ್ಕೆ ತರಬೇಕು, ನಿಖಿಲ್ ಯುವಕನ ಬೆಳೆಸಬೇಕು. ಆದ್ದರಿಂದ ನಾವು ಮುಂದೆ ಅಭಿವೃದ್ಧಿಯಾಗಿ ರೈತರಿಗೆ ಒಂದು ನೆಮ್ಮದಿಯನ್ನು ತಲುಪ್ತೀವಿ. ಆದ್ರಿಂದ ನಾನು ಇಷ್ಟು ಮಾತಾಡ್ದಂತ ಹೇಳಿ ನಿಮಗೆ ಮಾತು ಮುಗಿಸ್ತೀನಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.